ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OMEN 16 ಗೇಮಿಂಗ್ ಲ್ಯಾಪ್ಟಾಪ್ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ AMD Ryzen 7 ಸೀರೀಸ್ನ 6800H ಪ್ರೊಸೆಸರ್ ಇರುವಂಥದ್ದು ಆಯಿತಾ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಮತ್ತು ಗೇಮಿಂಗಿಗೆ ಹೇಳಿ ಮಾಡಿಸಿರುವಂಥ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ಜೊತೆಗೆ ಈ ಒಂದು ಲ್ಯಾಪ್ಟಾಪಲ್ಲಿ RTX 3050 Ti ಗ್ರಾಫಿಕ್ಸ್ ಕೂಡ ಇರುವಂಥದ್ದು ಆಯಿತಾ. ಕ್ರೇಜಿ ಪವರ್ಫುಲ್ ಆಗಿರುವಂಥ ಲ್ಯಾಪ್ಟಾಪು ಮತ್ತು ಇದರಲ್ಲಿರುವಂಥ ಥರ್ಮಲ್ಸ್ ಆಯಿತಾ, ಒನ್ ಆಫ್ ದ ಬೆಸ್ಟ್ ಥರ್ಮಲ್ಸನ್ನು ಹೊಂದಿರುವಂಥ ಲ್ಯಾಪ್ಟಾಪ್, ಅಂದರೆ ಒನ್ ಆಫ್ ದ ಬೆಸ್ಟ್ ಕೂಲಿಂಗ್ ಸಿಸ್ಟಮ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಅಂತ ಬೇಕಾದರೂ ಅನ್ಬೋದು. ನಾನಿವತ್ತು ಈ ಒಂದು ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಾರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಡೈರೆಕ್ಟ್ ಆಗಿ ಒಂದು ಲ್ಯಾಪ್ಟಾಪ್ ನೋಡೋಕೆ ಸಿಗುತ್ತೆ. ಇದ್ರ ಒಳಗಡೆ ಲ್ಯಾಪ್ಟಾಪ್ ಇದೆ, ಅದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ಗಳು ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಅದಾದ ನಂತರ ಕೊನೆಯದಾಗಿ ಒಂದು 200 ವ್ಯಾಟ್ನ ಚಾರ್ಜರ್ ನಿಮಗೆ ಸಿಗ್ತಾ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಚಾರ್ಜರ್ ಇದಾಗಿದೆ, 200 ವ್ಯಾಟಿಂದು. ಬೆಂಕಿ ಅಂತೆಲ್ಲ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಕ್ರೇಜಿ ಬಿಲ್ಡನ್ನು ಹೊಂದಿರುವಂಥ ಲ್ಯಾಪ್ಟಾಪ್. ಕೈಲಿ ಇಟ್ಕೊಂಡ ತಕ್ಷಣ ಒಂದು ಫೀಲ್ ಗೊತ್ತಾಗ್ಬಿಡುತ್ತೆ. ಹೆವಿ ಪ್ರೀಮಿಯಂ ಲ್ಯಾಪ್ಟಾಪ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ಇದು ಸುಮಾರು 2.35 kg ವೆಯ್ಟ್ ಇರುವಂಥದ್ದು ಆಯಿತಾ. ನನಗೆ ಇದರಲ್ಲಿ ತುಂಬ ಇಂಪ್ರೆಸಿವ್ ವಿಷಯ ಅನಿಸಿದ್ದು ಇದರ ಇಂಜ್ ಡಿಸೈನು. ಇಲ್ಲಿ ಕೆಳಗಡೆ ನಿಮಗೆ ಇಂಜ್ ಸಿಗ್ತಾ ಇದೆ. ನೀವು ಟೇಬಲ್ ಮೇಲೆ ಇಟ್ಕೊಂಡಾಗಲೂ ಕೂಡ ಆ ಒಂದು ಏರ್ ಫ್ಲೋಗೆ ಜಾಗವನ್ನು ನೀಡುತ್ತೆ. ಸೊ ಆ ಟೈಮಲ್ಲಿ ನಿಮ್ಮ ಲ್ಯಾಪ್ಟಾಪ್ ನೀವು ಹೆವಿ ಯೂಸ್ ಮಾಡಬೇಕಾದ್ರೆ ಈಟ್ ಆಗಲ್ಲ, ಗಾಳಿ ಆಡ್ತಾರೆ ತುಂಬ ಚೆನ್ನಾಗಿ. ನಂಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಫ್ರಂಟಿಗೆ ಬಂತು ಅಂತ ಅಂದರೆ ಈ ಒಂದು ಡಿಸ್ಪ್ಲೇ ಸೈಡ್ ಬೆಸಲ್ಸು ತುಂಬ ಕಡಿಮೆ ಇರುವಂಥದ್ದು ಮತ್ತು ಇದು ಫ್ಲೋಟಿಂಗ್ ಡಿಸ್ಪ್ಲೇ ಆಯಿತಾ. ಅಂದರೆ ಈ ಒಂದು ಕೀಬೋರ್ಡ್ ಲೆವೆಲಿಂದ ಸ್ವಲ್ಪ ಮೇಲಕ್ಕಿರುತ್ತೆ ಡಿಸ್ಪ್ಲೇ. ಯೂಶಲಿ ನಮ್ಮ ಡೆಸ್ಕ್ಟಾಪ್ ಎಲ್ಲ ಸ್ವಲ್ಪ ಮೇಲಕ್ಕಿರುತ್ತಲ್ವ, ಸೊ ಅದೇ ರೀತಿ ಇದರಲ್ಲೂ ಕೂಡ ಸ್ವಲ್ಪ ಸ್ಪೇಸನ್ನು ನೀಡಲಾಗಿದೆ. ತುಂಬ ಕನ್ವೀನಿಯೆಂಟ್ ಅಂತ ಅನಿಸುತ್ತೆ. ನಿಮಗಲ್ಲಿ 720p ವೆಬ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಕ್ಯಾಮ್ರಾ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಇನ್ನು ಕೀಬೋರ್ಡಿಗೆ ಬಂತು ಅಂತ ಅಂದರೆ ಇದು ಫುಲ್ ಸೈಜ್ ಕೀಬೋರ್ಡ್ ಆಗಿರುವಂಥದ್ದು. ಇದು 4 ಝೋನ್ಗಳ RGB ಬ್ಯಾಕ್ ಲೈಟ್ ಅನ್ನು ಹೊಂದಿರುವಂಥ ಕೀಬೋರ್ಡ್ ಆಯಿತಾ. ಕೀ ಟ್ರಾವೆಲ್ ತುಂಬ ಚೆನ್ನಾಗಿದೆ ಮತ್ತು ಫೀಲ್ ಕೂಡ ಕ್ಲಿಕ್ಕಿ ಫೀಲು ತುಂಬ ಸ್ಯಾಟಿಸ್ಫೈಯಿಂಗ್ ಆಗೋ ರೀತಿ ಇರುವಂಥದ್ದು. ಇನ್ನು ಟ್ರ್ಯಾಕ್ ಪ್ಯಾಡಿಗೆ ಬಂತು ಅಂತ ಅಂದರೆ ತುಂಬ ದೊಡ್ಡ ಟ್ರ್ಯಾಕ್ ಪ್ಯಾಡ್ ಆಯಿತಾ. ಸೊ ಇದಕ್ಕೆ HP ಅವರು ಇಮೇಜ್ ಪ್ಯಾಡ್ ಅಂತ ಕರೀತಾರೆ. ಸೊ ಇದು ತುಂಬ ಪ್ರಿಸೈಸ್ ಆಗಿರುವಂಥದ್ದು, ಮಲ್ಟಿ ಟಚ್ಚು. ನನಗಂತೂ ಈ ಸೈಜ್ ತುಂಬ ಇಂಪ್ರೆಸಿವ್, ತುಂಬ ದೊಡ್ಡ ಟ್ರ್ಯಾಕ್ ಪ್ಯಾಡನ್ನು ಕೊಟ್ಟಿದ್ದಾರೆ. ಸಖತ್ತು ಪ್ರಿಸೈಸ್ ಆಗಿರುವಂಥ, ತುಂಬ ಸ್ಮೂತ್ ಆಗಿದೆ ಒಟ್ಟಿಗೆ. ಇನ್ನು ಇದರ ಥರ್ಮಲ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒನ್ ಆಫ್ ದ ಬೆಸ್ಟ್ ಕೂಲಿಂಗ್ ಸಿಸ್ಟಮ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಅಂತ ಬೇಕಾದರೂ ಅನ್ಬೋದು. ಇದರಲ್ಲಿ IR ಸೆನ್ಸಾರ್ಗಳಿದ್ದಾವೆ ಒಳಗಡೆ, ಇನ್ಫ್ರಾರೆಡ್ ಸೆನ್ಸಾರ್ಗಳು ಟೆಂಪ್ರೇಚರ್ನ ಸೆನ್ಸ್ ಮಾಡುತ್ತೆ. ಮತ್ತು ಈ ಒಂದು ಲ್ಯಾಪ್ಟಾಪಲ್ಲಿ 4 ಥರ್ಮಲ್ ಔಟ್ಲೆಟ್ಗಳಿರುವಂಥದ್ದು ಆಯಿತಾ. ಇದರಲ್ಲಿರುವಂಥ ಫ್ಯಾನು ಆ ಒಂದು ಬಿಸಿ ಗಾಳಿಯನ್ನು ಆ ಒಂದು ಔಟ್ಲೆಟ್ ಮುಖಾಂತರ ಹೊರಗೆ ತಳ್ಳುತ್ತೆ. ಸೊ ಬಿಸಿ ಗಾಳಿ ಹೊರಗಡೆ ಹೋಗೋದಕ್ಕೆ ತುಂಬ ಜಾಸ್ತಿ ಜಾಗ ಇದೆ. ಸೊ ಅದರಿಂದ ತುಂಬ ಬೇಗ ಕೂಲ್ ಕೂಡ ಆಗುತ್ತೆ. ಮತ್ತು ಇದರಲ್ಲಿ 5 ಹೀಟ್ ಪೈಪ್ಗಳಿರುವಂಥದ್ದು ಆಯಿತಾ. ಸೊ ಇಂಪ್ರೆಸಿವ್ ವಿಷಯ. ನೀವು ಹೆವಿ ಗೇಮ್ ಮಾಡಬೇಕಾದ್ರೆ ನಿಮಗೆ ಅಷ್ಟೊಂದು ಹೀಟ್ ಆಗ್ತದೆ ಈ ಒಂದು ಲ್ಯಾಪ್ಟಾಪ್ ಅಂತ ಅನಿಸೋದಿಲ್ಲ. ಸೊ ಥರ್ಮಲಲ್ಲಿ ತುಂಬ ವರ್ಕ್ ಮಾಡಿದ್ರೆ ನಂಗೆ ಅನ್ನಿಸ್ತಾ ಈ ಒಂದು OMEN ಲ್ಯಾಪ್ಟಾಪಲ್ಲಿ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಟಾಪ್ ನಾಚ್ ಅಂತ ಬೇಕಾದರೂ ಅನ್ಬೋದು. ಮತ್ತು ಆಗಲೇ ಹೇಳ್ತಾ ಇದ್ದೆ, ಇದರೊಳಗಿರುವಂಥ ಫ್ಯಾನ್ ಕೂಡ ಅಷ್ಟೇ ಆಯಿತಾ, ತುಂಬ ಜಾಸ್ತಿ ಸೌಂಡ್ ಮಾಡಲ್ಲ, ತುಂಬ ಕಡಿಮೆ ಸೌಂಡನ್ನು ಮಾಡುತ್ತೆ ಆಯಿತಾ. 40 dBA ಸೌಂಡ್ ಅಂತಂದರೆ ಲೆಕ್ಕ ಹಾಕೊಳ್ಳಿ. ನನಗಂತೂ ತುಂಬ ಸೈಲೆಂಟ್ ಅನ್ನಿಸ್ತು. ನಾನು ಹೆವಿ ಸೌಂಡ್ ಮಾಡುವಂಥ ಲ್ಯಾಪ್ಟಾಪ್ಗಳನ್ನ ನೋಡಿದ್ದೀನಿ, ಇದು ನಂಗೆ ಅಷ್ಟೊಂದು ಸೌಂಡ್ ಮಾಡುತ್ತೆ ಅಂತ ಅನಿಸಿಲ್ಲ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ 2 USB Type-C ಪೋರ್ಟ್ ಇರುವಂಥದ್ದು ಆಯಿತಾ. ಇದು ಸೂಪರ್ ಸ್ಪೀಡ್ USB ಪೋರ್ಟು. 10 GB/s ತನಕ ಕೂಡ ಟ್ರಾನ್ಸ್ಫರ್ ಮಾಡಬಲ್ಲಂಥ ಕೆಪಾಸಿಟಿ ಇದಕ್ಕಿರುವಂಥದ್ದು. ಇದು ಪವರ್ ಡೆಲಿವರಿಯನ್ನು ಕೂಡ ಮಾಡುತ್ತೆ, USB ಪವರ್ ಡೆಲಿವರಿ. ಸೊ ಡಿಸ್ಪ್ಲೇ ಪೋರ್ಟ್ ಕೂಡ ಸಪೋರ್ಟ್ ಆಗೈತೆ. ನೀವು ಎಕ್ಸ್ಟರ್ನಲ್ ಡಿಸ್ಪ್ಲೇ ಬೇಕಾದರೂ ಈ ಒಂದು ಪೋರ್ಟ್ನ ಮುಖಾಂತರ ಹಾಕೊಬೋದು. ಮತ್ತು 3 USB Type-A ಪೋರ್ಟ್ ಇರುವಂಥದ್ದು ಆಯಿತಾ. ಇದು ಕೂಡ ಸೂಪರ್ ಸ್ಪೀಡ್ USB ಪೋರ್ಟು. ಇದು 5 GB/s ಟ್ರಾನ್ಸ್ಫರ್ ರೇಟನ್ನು ಹೊಂದಿರುವಂಥದ್ದು ಆಯಿತಾ. ಲೆಕ್ಕ ಕೊಡಿ, 2 USB Type-C ಪೋರ್ಟು, 3 USB Type-A ಪೋರ್ಟು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ನಾರ್ಮಲ್ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ ಮತ್ತು ಫುಲ್ ಸೈಜ್ HDMI 2.1 ಪೋರ್ಟ್ ಕೂಡ ಇರುವಂಥದ್ದು. ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟನ್ನು ಈ ಒಂದು ಲ್ಯಾಪ್ಟಾಪಲ್ಲಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಪೋರ್ಟ್ಗಳು ಬಲಭಾಗದಲ್ಲೂ ಇದೆ, ಎಡಭಾಗದಲ್ಲೂ ಇದೆ, ಹಿಂದ್ಗಡೆನೂ ಸಹ ಇರುವಂಥದ್ದು.
ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಆಗಿರುವಂಥದ್ದು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 16.1 ಇಂಚಿನ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇರುವಂಥದ್ದು. ತುಂಬ ದೊಡ್ಡ ಸೈಜ್ನ ಡಿಸ್ಪ್ಲೇ ಇದಾಗಿದೆ ಮತ್ತು ಇದರಲ್ಲಿ 144 ವರ್ಡ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ನೀವು ಗೇಮ್ ಆಡೋರಿಗೆ ಹೆವಿ ಯೂಸ್ ಆಗುತ್ತೆ. ಆ ಒಂದು ರಿಫ್ರೆಶ್ ರೇಟು ತುಂಬ ಸ್ಮೂತ್ ಫೀಲನ್ನು ಕೊಡುತ್ತೆ ಮತ್ತು ಇದು IPS ಡಿಸ್ಪ್ಲೇ ಆಯಿತಾ. ಜೊತೆಗೆ 7 ಮಿಲಿಸೆಕೆಂಡ್ನ ರೆಸ್ಪಾನ್ಸ್ ಟೈಮನ್ನು ಕೂಡ ಹೊಂದಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಗೇಮಿಂಗಿಗೆ. ಇದು ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಒಂದು ಒಳ್ಳೆಯ ಡಿಸ್ಪ್ಲೇನ ಕೂಡ ಕೊಟ್ಟಿದ್ದಾರೆ. ಇದು ಸುಮಾರು 300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಲ್ಯಾಪ್ಟಾಪ್ ಲೆವೆಲ್ಗೆ ಒಂದು ಒಳ್ಳೆಯ ವಿಷಯ ಮತ್ತು 100% sRGB ಕಲರ್ ಗ್ಯಾಮೆಟ್ನ ಕೂಡ ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ವಿವಿಡ್ ಆಗಿರುವಂಥದ್ದು. ನನಗಂತೂ ತುಂಬ ಇಷ್ಟ ಆಯಿತು. ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಆ್ಯಂಟಿ ಗ್ಲೇರ್ನ ಕೂಡ ಹೊಂದಿರುವಂಥದ್ದು. ರಿಫ್ಲೆಕ್ಷನ್ ಬರೋಲ್ಲ ನಿಮ್ಗೆ ಹಿಂದ್ಗಡೆ ಲೈಟ್ ಇದೆ ಅಂತ ಅಂದರೆ. ಮತ್ತು ವ್ಯೂಯಿಂಗ್ ಆ್ಯಂಗಲ್ ಕೂಡ ಅಷ್ಟೇ ಆಯಿತಾ. ಸೊ ನಿಮಗೆ ಇಷ್ಟಿದ್ರೂ ಕೂಡ ನನಗೆ ಡಿಸ್ಪ್ಲೇ ಕ್ಲಿಯರಾಗಿ ಕಾಣ್ತಾ ಇದೆ. ಸೊ ಅದು ತುಂಬ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ. ಸೂಪರ್ ಆಗಿದೆ ಒಟ್ಟಿಗೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಇಂಟರ್ನಲ್ ಹಾರ್ಡ್ವೇರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳಿದಂಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ AMD Ryzen 7 ಸೀರೀಸ್ನ 6800H ಪ್ರೊಸೆಸರ್ ಇರುವಂಥದ್ದು. ಇದರಲ್ಲಿ ಟೋಟಲ್ 8 ಕೋರ್ಗಳು ಮತ್ತು 16 ಥ್ರೆಡ್ಸ್ಗಳಿರುವಂಥದ್ದು ಆಯಿತಾ. ಈ ಒಂದು ಲ್ಯಾಪ್ಟಾಪ್ ಗೇಮಿಂಗಿಗೆ ಹೇಳಿ ಮಾಡಿಸಿರುವಂಥ ಲ್ಯಾಪ್ಟಾಪ್ ಅಂತ ಬೇಕಾದರೂ ಅನ್ಬೋದು. ಇದು ಮ್ಯಾಕ್ಸಿಮಮ್ ಬೂಸ್ಟ್ ಕ್ಲಾಕ್ ಸ್ಪೀಡ್ ಬಂದ್ಬಿಟ್ಟು 4.7 ಗಿಗಾಹರ್ಟ್ಸ್ ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ಒಂದು ಎಡಿಟಿಂಗ್ ವರ್ಕ್ ಮಾಡ್ತಾ ಇದ್ರೆ, ಪ್ರೀಮಿಯರ್ ಪ್ರೋ ಅಥವಾ ಎಡಿಟಿಂಗ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಪ್ಲೇಬ್ಯಾಕ್ ತುಂಬ ಸ್ಮೂತ್ ಆಗಿರುತ್ತೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸೋದಿಲ್ಲ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಮತ್ತು ಗೇಮಿಂಗಿಗೂ ಕೂಡ ಅಷ್ಟೇ ಆಯಿತಾ. ಸೊ ನಿಮಗೆ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡು ಇದೆ, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೂಡ ಇರುವಂಥದ್ದು. ಸೊ ಅದರಿಂದ ನಿಮ್ಮ ಯೂಸರ್ ಎಕ್ಸ್ಪೀರಿಯನ್ಸು ತುಂಬ ಸ್ಮೂತ್ ಆಗಿರುತ್ತೆ. ಮತ್ತು ಆಗಲದಂಗೆ ಒಂದು ಲ್ಯಾಪ್ಟಾಪ್ನಲ್ಲಿ NVIDIAದು GeForce RTX 3050 Ti ಗ್ರಾಫಿಕ್ಸ್ ಕೂಡ ಇರುವಂಥದ್ದು ಆಯಿತಾ. ಇದು 4GB DDR6 ಗ್ರಾಫಿಕ್ಸ್ ಆಗಿರುವಂಥದ್ದು. ಸೊ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಫುಲ್ HD ಸೆಟ್ಟಿಂಗ್ನಲ್ಲಿ ಆಡ್ಕೊಬೋದು. ಗ್ರಾಫಿಕ್ ಕಾರ್ಡ್ದು 4GB ಒಂದು ಫುಲ್ HD ರೆಸಲ್ಯೂಷನ್ಗೆ ಬೇಜಾನಾಯಿತು ಆಯಿತಾ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಕೆಲವೊಂದು ಸ್ಯಾಂಪಲ್ಸ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಆ ಒಂದು ಏನು ಫ್ರೇಮ್ ಸಿಗುತ್ತೆ, ಫ್ರೇಮ್ ರೇಟ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಗೇಮಿಂಗ್ ಸೆಟ್ಟಿಂಗ್ನಲ್ಲಿ ಎಷ್ಟು ಫ್ರೇಮ್ ರೇಟ್ ಸಿಗ್ತಿದೆ ಅಂತ ನೀವೇ ಗಮನಿಸ್ಬೋದು. ಇನ್ನು ರ್ಯಾಮಿಗೆ ಬಂತು ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 16GB DDR5 ರ್ಯಾಮ್ ಇರುವಂಥದ್ದು ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ಮೊಬೈಲ್ನಲ್ಲಿ ನಾವು DDR5 ರ್ಯಾಮನ್ನು ನೋಡ್ತಾ ಇದ್ವು. ಸೊ ಕೊನೆಗೂ ರೀಸೆಂಟ್ ಡೇಸಲ್ಲಿ ಬರ್ತಿರುವಂಥ ಲ್ಯಾಪ್ಟಾಪ್ಗಳಲ್ಲಿ DDR5 ರ್ಯಾಮ್ ನಿಮಗೆ ಸಿಗ್ತಾ ಇರುವಂಥದ್ದು. 4800 ಮೆಗಾಹರ್ಟ್ಸ್ ಸ್ಪೀಡನ್ನು ಹೊಂದಿರುವಂಥ ರ್ಯಾಮ್ ಇದಾಗಿದೆ. ನೀವು ಇದನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಅಪ್ ಟು 32GB ಈ ಒಂದು ಲ್ಯಾಪ್ಟಾಪ್ನಲ್ಲಿ ರ್ಯಾಮನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸದ್ಯಕ್ಕೆ 8GB 2 ಸ್ಲಾಟ್ಗಳು ನಿಮಗೆ ಈ 2 ಕಾರ್ಡ್ ಸ್ಲಾಟ್ಗಳನ್ನ ಹಾಕಿದ್ದಾರೆ. ಸೊ ಒಂದೊಳ್ಳೆ ವಿಷಯ. ನಿಮಗೆ ಬೇಕು ಅಂದರೆ ಎಕ್ಸ್ಪ್ಯಾಂಡ್ ಕೂಡ ಮಾಡಬಹುದು. ಮತ್ತು ಇದರಲ್ಲಿ 512GB PCIe NVMe SSD ಕೂಡ ಇರುವಂಥದ್ದು. ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ಸೊ ಗೇಮ್ಸ್ಗಳಾಗಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ಗಳು ತುಂಬ ಫಾಸ್ಟಾಗಿ ಸ್ಮೂತಾಗಿ ಓಪನ್ ಆಗುತ್ತೆ. ಮತ್ತು ಈ ಒಂದು NVMe SSD ಎಷ್ಟು ಸ್ಪೀಡಾಗಿರುತ್ತೆ ಅದು ನಿಮ್ಮ ಲ್ಯಾಪ್ಟಾಪ್ನ OS ರನ್ ಆಗೋದು ಕೂಡ ಹೆಲ್ಪ್ ಮಾಡುತ್ತೆ. ಎಷ್ಟು ಫಾಸ್ಟ್ ಆಗಿರುತ್ತೋ ಅಷ್ಟು ಸ್ಮೂತಾಗಿ ನಿಮ್ಮ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ನಿಮಗೆ Windows 11 ಸಿಗ್ತಾ ಇರುವಂಥದ್ದು ಆಯಿತಾ. ತುಂಬ ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ. ಸಖತ್ತು ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ನೀವು ಹೆವಿ ಗೇಮ್ ಆಡ್ತೀರಾ ಅಂತ ಅಂದರೆ OMEN ಅವ್ರದ್ದು ಗೇಮಿಂಗ್ ಹಬ್ ಅಪ್ಲಿಕೇಶನ್ ಇದೆ. ಅದರಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಹಾರ್ಡ್ವೇರ್ ಮಾನಿಟರ್ ಮಾಡ್ಬೋದು. ಎಷ್ಟು ಟೆಂಪ್ರೇಚರ್ ಇದೆ, ಫ್ಯಾನ್ ಎಷ್ಟು ರನ್ ಆಗ್ತದೆ, ಕಂಪ್ಲೀಟ್ ಅಲ್ಲೇ ಮಾನಿಟರ್ ಮಾಡ್ಬೋದು. ಮತ್ತು ಬ್ಯಾಲೆನ್ಸ್ಡ್ ಮೋಡು ಮತ್ತು ಪರ್ಫಾರ್ಮೆನ್ಸ್ ಮೋಡಿಗೆ ಸ್ವಿಚ್ ಮಾಡಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸುಮಾರು 15% ಬ್ಯಾಟ್ರಿ ಸೇವ್ ಆಗುತ್ತೆ. ಅದನ್ನೆಲ್ಲ ಕಸ್ಟಮೈಸ್ ಮಾಡಿರ್ತಾರೆ, ಆಪ್ಟಿಮೈಸ್ ಮಾಡಿರ್ತಾರೆ. ಮತ್ತು ಆ ಒಂದು ಅಪ್ಲಿಕೇಶನ್ ಏನಿದೆ ಅದು ಈ ಒಂದು ಲ್ಯಾಪ್ಟಾಪ್ನಲ್ಲಿ ನೀವು ರನ್ ಮಾಡ್ತಿರುವಂಥ ಗೇಮನ್ನು ಆಪ್ಟಿಮೈಸ್ ಮಾಡುತ್ತೆ ಈ ಒಂದು ಲ್ಯಾಪ್ಟಾಪ್ಗೆ. ಸೊ ಅದರಿಂದ ನಿಮಗೆ ಗೇಮ್ ಆಡಬೇಕಾದ್ರೆ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಸೊ ಇನ್ ಕೇಸ್ ಪರ್ಚೇಸ್ ಮಾಡಿದ್ರೆ ಅದನ್ನು ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ Wi-Fi 6E ಸಪೋರ್ಟ್ ಇರುವಂಥದ್ದು ಆಯಿತಾ. ನೀವು ಗೇಮಿಂಗ್ ಆಡಬೇಕಾದ್ರೆ ಹೆವಿ ಯೂಸ್ ಆಗುತ್ತೆ. ಅದು ಪಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ರೆಸ್ಪಾನ್ಸ್ ಟೈಮ್ ತುಂಬ ಮ್ಯಾಟ್ರ್ ಆಗುತ್ತೆ ಆಯಿತಾ. ಸೊ ಅದರಿಂದ ಈ ಒಂದು Wi-Fi 6E ಹೆವಿ ಯೂಸ್ ಆಗುತ್ತೆ ಆಯಿತಾ. ನೀವು ಆಡ್ತಾ ಇರ್ತೀರ, ಎಷ್ಟೋ ಸಲ ಪಿಂಗ್ ಕಡಿಮೆ ಇದೆ ಅಂತ ಅಂದರೆ, ಒಂದು ಟ್ರಾನ್ಸ್ಫರ್ ರೇಟ್ ಕಡಿಮೆ ಇದೆ ವೈಫೈದು ಅಂತ ಅಂದರೆ ನೀವು ಗನ್ ಶೂಟ್ ಮಾಡಿ ಎಷ್ಟೋ ಸೆಕೆಂಡ್ ಆದಮೇಲೆ ಶೂಟ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಈ ಒಂದು Wi-Fi 6E ಆಗೋದಿಲ್ಲ.
ತುಂಬ ಫಾಸ್ಟ್ ಇಂಟರ್ನೆಟ್ ನಿಮಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಸಿಗುತ್ತೆ. ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಇದರಲ್ಲಿ ನೀವು ಲ್ಯಾನ್ ಪೋರ್ಟ್ ಕೂಡ ಇದೆ ಆಯಿತಾ. ಸೊ ಆ ಮುಖಾಂತರ ಗಿಗಾಬಿಟ್ ಸ್ಪೀಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಸೊ ಕ್ರೇಜಿ ವಿಷಯ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಕೂಡ ಇರುವಂಥದ್ದು ಮತ್ತು ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಕೂಡ ಇದೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿರುವಂಥದ್ದು. ಆಫೀಸ್ ಕಾಲ್ಸನ್ನು ಅಥವಾ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಆರಾಮಾಗಿ ಇದನ್ನೇ ಯೂಸ್ ಮಾಡ್ಕೊಬೋದು. ವೆಬ್ ಕ್ಯಾಮ್ರಾ ಕೂಡ ಒಂದು ಲೆವೆಲ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ 70 ವ್ಯಾಟ್ ಬ್ಯಾಟ್ರಿ ಇರುವಂಥದ್ದು. ಒಮ್ಮನ್ ಅವರು ಹೇಳೋ ಪ್ರಕಾರ ಈ ಒಂದು ಲ್ಯಾಪ್ಟಾಪ್ ಸುಮಾರು 9 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್ ಡಿಪೆಂಡ್ಸ್ ಆನ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ತುಂಬ ಫಾಸ್ಟ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಸಖತ್ತು ಫಾಸ್ಟಾಗಿ ಚಾರ್ಜ್ ಕೂಡ ಮಾಡುತ್ತೆ. 200 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಬೆಲೆಯ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ಎಲ್ಲ ಸ್ಪೆಸಿಫಿಕೇಷನ್ ತುಂಬ ಚೆನ್ನಾಗಿರೋದ್ರಿಂದ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸುಮಾರು 1,15,000-16,000 ರೇಂಜಲ್ಲಿ ಈ ಒಂದು ಲ್ಯಾಪ್ಟಾಪ್ ಲಾಂಚ್ ಆಗಿರುವಂಥದ್ದು. ಇನ್ ಕೇಸ್ ನಿಮಗೆ ಒಂದು ಲ್ಯಾಪ್ಟಾಪ್ ಇಷ್ಟ ಆಗಿ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಭಾರತದಾದ್ಯಂತ HP ವರ್ಲ್ಡ್ ಸ್ಟೋರಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು ಮತ್ತು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಆ ಒಂದು ಲಿಂಕ್ನ ಮುಖಾಂತರ ಬೇಕಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಇದಿಷ್ಟು ಈ ಒಂದು OMEN ಲ್ಯಾಪ್ಟಾಪ್ನ ಬಗ್ಗೆ, OMEN 16 ಲ್ಯಾಪ್ಟಾಪ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.